ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ, ಸಖತ್ ಟ್ರೋಲ್ ಆಗ್ತಾ ಇದ್ದೀರಾ? ಹಾಗೇನಿಲ್ಲ ಮೇಡಮ್. ಓಕೆ, ಸೊ ಬಿಗ್ ಬಾಸ್ ನೋಡ್ತಿದ್ದೀರಾ ಕನ್ನಡ? ಖಂಡಿತ. ಓಕೆ, ಬಿಗ್ ಬಾಸ್ ಶೋ ನೋಡಿದ್ರೆ ಈ ಸೀಸನ್ ಕನ್ನಡ 11 ಏನನ್ಸುತ್ತೆ? ಇಷ್ಟು ಸೀಸನ್ನು ಏನೋ ಒಂಥರ ಬೆಸ್ಟ್ ಅನಿಸಿತ್ತು. ಈ ಸೀಸನ್ ಸಖತ್ ವರ್ಸ್ಟ್ ಸೀಸನ್ನು. ಒಬ್ಬರು ಕನ್ನಡಿಗರಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಬಿಗ್ ಬಾಸ್ ಮಾನ ಮರ್ಯಾದೆ ತೆಗಿಯೋಕ್ಕೋಸ್ಕರನೇ ಸೆಲೆಕ್ಷನ್ ಮಾಡೋರು ಈ ಸಲ. ಯಾವ ಕಂಟೆಸ್ಟೆಂಟ್ ಗುರು ಅವರೆಲ್ಲ? ಸುದೀಪ್ ಅಣ್ಣ ಬಿಟ್ಟಿರೋದಕ್ಕೆ ಇವರು ಒಬ್ಬರು ಕಾರಣ, ರೀಸನ್. ಈ ಸೀಸನ್ ಅವರು ಹೇಳ್ಕೊಂಬಿಡ್ರಿ, ಏನು ಕಂಟೆಸ್ಟೆಂಟ್ಗಳವರೆಲ್ಲ. ಒಂದಿನ ಹೋಗೋದಂತೆ ಎರಡನೇ ದಿನಕ್ಕೆ ಅವ್ರ ಅತ್ತೆ ಮನೆಯೇ ಇದೆಲ್ಲ. ಹೋದ ಸಲ ಏನೋ ವರ್ತೂರು ಸಂತೋಷ್ ಅವ್ರದ್ದು ಒಂದು ಘಟನೆ ನಡೀತು, ಹೊರಗಡೆ ಬಂದರು. ಅದು ಗೊತ್ತಿತ್ತು ತಾನೇ, ಕೇಸಿದ್ದವ್ರನ್ನ ಒಳಗಡೆ ಹಾಕಬಾರ್ದು ಅಂತ. ಚೈತ್ರ ಕುಂದಾಪುರ ಅವ್ರು ಕಳಿಸಿದ್ದಾರೆ, ಮೊನ್ನೆ ತಾನೇ ಹೊರಗಡೆ ಬಂದು ಮತ್ತೆ ಒಳಗಡೆ ಕಳಿಸಿದ್ದಾರೆ. ಇದೆಲ್ಲ ಯಾಕೆ ಬೇಕು ಇವ್ರುಗಳಿಗೆ? ಇದು ಕನ್ನಡ ಬಿಗ್ ಬಾಸ್ ಸೀಸನ್ನಾ? ಬೇರೆ ಬಿಗ್ ಬಾಸ್ ಸೀಸನ್ ನೋಡಿರ್ತೀರ, ತೆಲುಗು ಹಿಂದಿಲೆಲ್ಲ. ನಾನು ಹೋಗ್ತೀನಿ ಅಂದ ತಕ್ಷಣ ರೆಡ್ ಕಾರ್ಡ್ ಕೊಟ್ಟೆ ಡೋರ್ ಓಪನ್ ಹೋಗು ಅಂತಾರೆ. ನಮ್ಮ ಕನ್ನಡದಲ್ಲಿ ಹಂಗಲ್ಲ, ಬಿಗ್ ಬಾಸ್ ನಾನು ಡೆಸ್ಟ್ರಾಯ್ ಮಾಡ್ತೀನಿ, ಬಾಗಿಲು ಹೊಡೆದಾಕ್ತೀನಿ, ನಿಮ್ಮನ್ನ ಹಂಗೆ ಮಾಡ್ಬಿಡ್ತೀನಿ ಅಂದ್ರೂ ಇಲ್ಲಪ್ಪ ನೀ ಇರು, ಟಿ ಆರ್ ಪಿ ಬೇಕು ಅಂತ ಇರ್ಸ್ಕೊಂತಾರೆ ಇವ್ರುಗಳೆಲ್ಲ. ಇದ್ಯಾವ ಸೀಮೆ ಬಿಗ್ ಬಾಸು? ಓಕೆ, ಹಂಗಾದ್ರೆ ನಿಮ್ಮ ಪ್ರಕಾರ ಸೆಲೆಕ್ಷನ್ನೇ ಚೆನ್ನಾಗಿ ಹಾಕಿಲ್ಲ? ಚೆನ್ನಾಗಲ್ಲ, ವರ್ಸ್ಟ್ ಸೆಲೆಕ್ಷನ್ ಈ ಸಲ ಬಿಗ್ ಬಾಸು. ಅಲ್ಲಿರೋ ಪ್ರತಿಯೊಬ್ಬರು ಯಾರು ಸ್ಟಾರ್ಟಿಂಗು ಒಳಗಡೆ ಹೋದ್ರು ನೋಡಿ, 12-13 ಜನ, ಅವ್ರು ಯಾವನಿಗೂ ಕಪ್ ಬರಲ್ಲ. ಬರೋದೇ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಹೋದ್ರು ಗೊತ್ತಾ, ಹನುಮಂತ್ ಅವ್ರಿಗೆ ಇಲ್ಲ ರಜಾತ್ ಅವ್ರಿಗೆ ಬರೋದು. ಅಲ್ಲಿ ಫಸ್ಟು ಅದವನಂತ ಯಾವನಿಗೂ ಕಪ್ ಗೆಲ್ಲ ಯೋಗ್ಯತೆಗಳಿಲ್ಲ ಅವ್ರಿಗೆ. ಅರ್ಥ ಮಾಡ್ಕೊಂಬಿಡ್ರಿ. ಇವಾಗ ಹೇಳ್ತಾರೆ ಟಿ ವಿ ರಿಯಾಲಿಟಿ ಶೋ ದೊಡ್ಡ ಶೋ, ಇದು ಇಡೀ ಕರ್ನಾಟಕ ಜನತೆ ನೋಡುತ್ತೆ ಅಂತ. ಆ ಕರ್ನಾಟಕ ಜನ ನೋಡೋ ಶೋ ಅಲ್ಲಿ ಕೆಟ್ಟ ಪದ ಏನಾಯಿತು, ಜಗದೀಶ್ ಅವ್ರ ವಿಚಾರದಲ್ಲಾಗ್ಬೋದು, ಮಾನಸ್ ಅವ್ರ ವಿಚಾರದಲ್ಲಾಗ್ಬೋದು, ತುಂಬ ನೋಡಿದ್ದೀರಲ್ವಾ ಸರ್? 2 ಜನ ಹೊರಗೆ ಕಳಿಸಿದ್ರಲ್ಲ ಸರ್? ಹೌದು, ಹಂಗನ್ಬಿಟ್ಟು ಇವಾಗ ಬೇರೆಯವ್ರು ತಳ್ಳಾಡೇ ಇಲ್ವಾ? ಇವಾಗ ಜಗದೀಶ್ ಅವರು ತಳ್ಳಿದ್ರು, ಹೊರಗಡೆ ಕಳಿಸಿದ್ರು, ಕೆಟ್ಟ ಪದ ಬೈದರು, ಹೊರಗಡೆ ಕಳಿಸಿದ್ರು. ಅದೇ ಲೇಡಿ ಕಂಟೆಸ್ಟೆಂಟ್ಗಳು, ನೀನು ಗಂಡಸ, ನೀ ಬಳೆ ತೊಟ್ಕೋ, ನೀನು ಹಂಗೆ ಏನು ಅಂತ ಕೆಲವೊಂದು ಕೆಟ್ಟ ಪದಗಳು ಮಾತಾಡಿದ್ರು. ಅದ್ಯಾಕೆ ಕಳಿಸ್ಲಿಲ್ಲ ಅವ್ರನ್ನ? ಅದು ಕೆಟ್ಟ ಪದ ಅಲ್ವಾ? ನೆಕ್ಸ್ಟು ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆದಾಗ ಅಂತ ಹೇಳಿದ್ರು. ಯಾರಿಗೋ ಕಂಟೆಸ್ಟೆಂಟ್ಗೆ, ಯಾರಿಗೆ? ಇವ್ರಿಗೆ, ರೈತರಿಗೆ. ಅವ್ರನ್ನ ಯಾಕೆ ಕಳಿಸ್ಲಿಲ್ಲ? ಯಾವ ಡಿಕ್ಷನರಿಲಿ ನಿಮ್ಗೆ ಒಳ್ಳೆಯ ಪದ ಅನಿಸುತ್ತೆ ಇದು? ಅಲ್ಲೊಂದು ನ್ಯಾಯ ಇಲ್ಲೊಂದು ನ್ಯಾಯನಾ? ಹೇಳ್ರಿ ಇದನ್ನ. ಓಕೆ, ಸೊ ಬಿಗ್ ಬಾಸ್ ಆಲ್ಮೋಸ್ಟ್ 50 ದಿನದ ಕ್ರಾಸ್ ಆಗಿದೆ ಇವಾಗ. ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಹನುಮಂತ ಅವ್ರು ಬಂದಿದ್ದಾರೆ, ಹಾಗೆ ರಜತ್ ಅವ್ರು ಬಂದಿದ್ದಾರೆ, ಹಾಗೆ ಶೋಭಾ ಅವರು ಬಂದಿದ್ದರು. ಸೊ ಎಷ್ಟೋ ಜನ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಬಿಗ್ ಬಾಸ್ ಮನೆ ಮುಂದೆ ಕೂತ್ಕೊಂಡಿರ್ತಾರೆ. ಶೋಭಾ ಅವರು ತೆಲುಗು ಬಿಗ್ ಬಾಸ್ನಲ್ಲಿ ಚೆನ್ನಾಗಿ ಹೆಸರು ಮಾಡಿದ್ರು, ಕನ್ನಡ ಬಿಗ್ ಬಾಸಿಗೆ ಬಂದರೆ ಏನಾಯ್ತು ಸರ್? ಅದೇ ಮೇಡಮ್, ಅರ್ಥ ಆಗ್ತಾಯಿಲ್ಲ. ಇದು ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋ ಅಂತ ಹೆಸರು ಹೇಳ್ತಾರೆ ಹೊರತು ಅದು ಕರೆಕ್ಟಾಗಿ ನಡ್ಕೊಂತ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಹೇಳಿ, ಫೇಮಸ್ ಆಗಿರೋರನ್ನ ಕರ್ಕೊಂಡೋಗಿ ಫೇಮಸ್ ಮಾಡೋ ಅಂಥದ್ದು ಯಾವ ರಿಯಾಲಿಟಿ ಶೋ ಗುರು ಇದು? ಕಲೆ ಇರೋರು ಎಷ್ಟು ಜನ ಇಲ್ಲ ನಮ್ಮ ಕರ್ನಾಟಕದಲ್ಲಿ? ನೀವು ಹೇಳ್ದಂಗೆ ಎಷ್ಟು ಜನ ಬಿಗ್ ಬಾಸ್ ಮನೆ ಬಾಗಿಲು ತಗಿಲಿ ಅಂತ ಕಾಯ್ತಾ ಇದ್ದಾರೆ. ಅಂಥವ್ರನ್ನ ಕಳಿಸ್ರಿ. ಟಿ ಆರ್ ಪಿ ಬೇಕಂತ ಇವಾಗ ತೆಲುಗು ಬಿಗ್ ಬಾಸ್ ಆಯಿತು, ಫೇಮಸ್ ಆದರು. ಯಾವುದೋ ಸೀರಿಯಲ್ ಮಾಡಿದ್ರು, ಫೇಮಸ್ ಆದರು. ಇವಾಗ ಕನ್ನಡ ಬಿಗ್ ಬಾಸು. ಇವರು ಬೇಕಾಗಿರೋದು ಟಿ ಆರ್ ಪಿನ ಹೊರತು ಯಾರೋ ಒಬ್ಬರನ್ನ ತಗೊಬಂದು ಕಲೆಯನ್ನು ಗುರುತಿಸಿ ಅವ್ರನ್ನ ಇದು ಮಾಡಬೇಕು ಅಂತಿಲ್ಲ. ಅರ್ಥ ಮಾಡ್ಕೊಂಬಿಟ್ರಿ. ಇವಾಗ ಶೋಭಾ ಶೆಟ್ಟಿ ಕರೆಸಿದ್ರು, ಇವರೇ ಕರ್ಸ್ಕೋರು, ಒಳಗಡೆ ಕಳಿಸಿದ್ರು, ಆಟ ಸ್ಟಾರ್ಟ್ ಆಡಿದ್ರು. ಅವ್ರು ಸಾಕಾಯ್ತು ಹೋಗ್ಬೇಕಂದ್ರೆ ಬಾಗಿಲು ತೆಗೆದ್ರು. ಇಲ್ಲಿ ನೋಡಿ ಕಿರ್ಚಾಡಿ ಕೂಗಾಡಿ ಟಿ ಆರ್ ಪಿ ಕೊಡ್ತಾ ಇರೋದು ಯಾರು? ಜನಗಳು. ಇಲ್ಲಿ ನಮ್ಮ ಚಪ್ಪಲಿಲ್ಲಿ ನಾವು ಹೊಡ್ಕೊಂಡಂಗೆ ಲೆಕ್ಕ ಇಲ್ಲಿ ಬಿಗ್ ಬಾಸ್ ನೋಡ್ತಾ ಇರೋರು. ಅರ್ಥ ಮಾಡ್ಕೊಂಬಿಡ್ರಿ. ಇಷ್ಟು ಸೀಸನ್ನು ನಾವು ಒಂದು ಒಳ್ಳೆ ಮರ್ಯಾದೆ ಕೊಟ್ಟು ಸುದೀಪ್ ಅಣ್ಣಂಗೋಸ್ಕರ ಏನೋ ಒಂದು ಒಳ್ಳೆ ಕಂಟೆಂಟ್ ಮಾಡ್ತಾರೆ ಗುರು. ಬಿಗ್ ಬಾಸಿಂದ ಏನೋ ಕಲಿತೀವಿ ಅಂತ. ಈ ಸೀಸನ್ನು ಕಲ್ತಿರೋದಕ್ಕಿಂತ ನಮ್ಮೆಟ್ಟು ನಾವು ಹೊಡ್ಕೊಬೇಕು, ಹಂಗಾಗ್ಬಿಟ್ಟೈತೆ ಇದ್ರಲ್ಲಿ. ಎಲ್ಲ ಸೀಸನ್ನು ಕೂಡ ಒಂದು ಸ್ವಲ್ಪನಾದರೂ ಎಂಟರ್ಟೈನ್ಮೆಂಟ್ ಇತ್ತು. ಈ ಸೀಸನಲ್ಲಿ ಇನ್ನು ಸ್ವಲ್ಪನೂ ಎಂಟರ್ಟೈನ್ಮೆಂಟ್ ಇಲ್ಲ ಅಂತಾರೆ, ಹೌದಾ? ಹೌದು, ಖಂಡಿತ. ಈ ಪ್ರತಿ ಸೀಸನ್ ಎಲ್ಲ ಒಂದು ಲವ್ ಸ್ಟೋರಿಯಿಂದ ಸ್ಟಾರ್ಟ್ ಆದರೆ, ಈ ಸೀಸನ್ 11 ಅನ್ನೋದು ಬರೀ ಕಿತ್ತೋ ಜಗಳಗಳಿಂದ ಸ್ಟಾರ್ಟ್ ಆಯ್ತದ ಗುರು. ಇನ್ನೂ ಒಂದು ಲವ್ ಸ್ಟೋರಿ ಹುಟ್ಟಿಲ್ಲ ಅಲ್ಲಿ. ಅರ್ಥ ಮಾಡ್ಕೊಂಬಿಡ್ರಿ. ಇದು ಯಾವ ಸೀಸನ್ ಗುರು? ಎಲ್ಲ ಬಡಿಯೋಕೆ ಹೋಗವ್ರ? ಮಾತೆತ್ತಿರೋ ತಳ್ತೀನಿ, ಹೊಡಿತೀನಿ, ಗುದ್ದುತ್ತೀನಿ, ಕೆಟ್ಟ ಬೈಗಳು ಹಂಗನ್ನೋದಾಗಿರೋ ಒಲಿಂಪಿಕ್ಸ್ಗೆ ಹೋಗ್ಬಿಡಿ. ಏನೋ ಬಾಕ್ಸಿಂಗ್ ಇರುತ್ತಲ್ಲ, ಅದಕ್ಕಾದ್ರೂ ಒಂದು ಒಳ್ಳೆ ಪದಕ ತಂದುಕೊಡ್ರಿ ನಮ್ಮ ಕರ್ನಾಟಕಕ್ಕೆ, ಭಾರತಕ್ಕೆ. ಅದನ್ನ ಬಿಟ್ಬಿಟ್ಟು ಒಳಗಡೆ ಗುದ್ದಾಡಕ್ಕೆ ಹೋಗವ್ರಂತೆ ಇವ್ರುಗಳಿಗೆಲ್ಲ. ಅಲ್ಲಿ ಹೋಗಿ ಏನು ಮಾಡ್ಬೇಕು ಅದನ್ನ ಮಾಡ್ತಾಯಿಲ್ಲ ಯಾರೂ. ಸುಮ್ಮನೆ ಬ್ಯಾಡದೇ ಇರೋ ವಿಚಾರಗಳನ್ನ ಆಡ್ಕೊ. ಏನು ಅನ್ಕೊಬಿಟ್ಟವ್ರೆ ಅಂದರೆ, ನಾನು ಕಾಂಟ್ರವರ್ಸಿ ಮಾಡ್ಕೊಂಡ್ರೆ, ನಾನು ಜೋರಾಗಿ ಕೂಗಾಡಿದ್ರೆ, ಕೋಪ ಮಾಡ್ಕೊಂಬಿಟ್ರೆ ಕಪ್ ಗೆದ್ಬಿಡ್ಬೋದು, ಕರ್ನಾಟಕ ಜನ ನಂಗೆ ಓಟ್ ಹಾಕ್ಬಿಡ್ತಾರೆ ಅಂತ. ಹಂಗೆ ಹಾರಾಡ್ದವರು ಕಿರ್ಚಾಡ್ದವರು ಇಬ್ಬರು ಹೊರಗಡೆ ಬಂದಿರೋದು ಎಲ್ರಿಗೂ ಗೊತ್ತಿದೆ ತಾನೇ. ಇವಾಗಲಾದ್ರು ಸುಮ್ಮನೆ ಇರ್ಬೇಕು ತಾನೇ? ಇವಾಗಲೂ ಕಿತ್ತಾಡ್ತಾವೆ. ಇಂಥವ್ರಿಗೆಲ್ಲ ಜನಗಳೇ ಬುದ್ಧಿ ಕಲಿಸ್ಬೇಕು. ನಾವು ನೋಡ್ತಾ ಇದ್ದೀವಲ್ಲ, ನಮ್ಮ ಬೂಟಲ್ಲಿ ನಾವು ಹೊಡ್ಕೊಬೇಕು. ಆಯ್ತಪ್ಪ, ಇಷ್ಟೆಲ್ಲ ಮಾಡ್ತೀವಲ್ಲ ನಾವು. ಈ ಸಲ ಬಿಗ್ ಬಾಸ್ ಕಂಟೆಸ್ಟೆಂಟಲ್ಲಿ ಯಾರಿಗೋಸ್ಕರ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾವ್ರೆ? ಯಾವ ಕಂಟೆಸ್ಟೆಂಟ್ಸ್ಗೋಸ್ಕರ ಇಡೀ ಫ್ಯಾಮಿಲಿ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾವ್ರೆ? ಕೇಳ್ಬಿಡ್ರಿ, ಕಮೆಂಟ್ ಮಾಡಿರಿ ನೋಡೋಣ. ಇಲ್ಲಿ ನೋಡ್ತಾ ಇರೋರು ಯಾವನು ಒಬ್ಬ ಅಲ್ಲಿ ಯೋಗ್ಯವಾದ ಕಂಟೆಸ್ಟೆಂಟ್ ಇಲ್ಲ ಗುರು. ಹೇಳ್ಕೊಂಬಿಡ್ರಿ. ಅವನು ಹನುಮಂತು ಪಾಪ ಹಳ್ಳಿ ಮುಗ್ದ ಹುಡುಗ, ಗೊತ್ತಿಲ್ಲ, ತಮಾಷೆ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಅವ್ನು ಒಬ್ಬನಿಗೋಸ್ಕರನಾದರೂ ನೋಡ್ಬೇಕಷ್ಟೇ ಒಂದು ಸ್ವಲ್ಪ ಕಾಮಿಡಿ. ಇನ್ನು ಮಿಕ್ದವರೆಲ್ಲ ಏನು ಆಡ್ತಾವ್ರೆ ಗುರು? ಉಂಡ ಶಿವ, ತಿಂದ ಶಿವ, ಮಲಗದ ಶಿವ.
ಅಷ್ಟೇ. ಇದು ಒಂದು ಬಿಗ್ ಬಾಸ್ ನಾವು ನೋಡ್ತಾ ಇದ್ದೀವಿ, ಏನೂ ಮಾಡೋಕ್ಕಾಗಲ್ಲ. ಇದು ಕನ್ನಡದಲ್ಲಿ ಲಾಸ್ಟ್ ಬಿಗ್ ಬಾಸ್ ಅನ್ಕೋತೀನಿ ನನ್ನ ಪ್ರಕಾರ. ಯಾಕೆ ಹೇಗೆ ಹೇಳ್ತೀರಾ? ಖಂಡಿತ ಇನ್ನೇನು TRP ಏನು ಉಳಿದಿದೆ? ಹಾಂ, ಅಲ್ಲಿ ಕಿಚ್ಚ ಸುದೀಪ್ ಅವರೇ ಇಲ್ಲ ಬಿಗ್ ಬಾಸ್ ವೇದಿಕೆ ಮೇಲೆ. ಇನ್ಯಾವ ಸೀಮೆ ಬಿಗ್ ಬಾಸ್ ಮಾಡ್ತಾರೆ ಗುರು ಇವರೆಲ್ಲ? ಸುದೀಪಣ್ಣ ಇದ್ದಾಗಲೇ ಇಷ್ಟೆಲ್ಲ ಅವಳಿಗಳು ಕೊಡ್ತಾರೆ ಕಂಟೆಸ್ಟೆಂಟ್ಗಳು. ಇನ್ನು ಅದೇ ವೇದಿಕೆ ಮೇಲೆ ಸುದೀಪಣ್ಣ ಜಾಗದಲ್ಲಿ ಬೇರೆ ಯಾರಾದರೂ ಆ್ಯಂಕರ್ ಬಂದರೆ ಇವ್ರು ಕೂಳೆ ಕೊಡ್ತಾರೆ ಇರ್ತಾರಾ? ಹಾಂ, ಸುದೀಪಣ್ಣ ಬರೀ ಕಣ್ಣಲ್ಲಿ ನೋಡಿದ್ರೆ ಎದ್ರಕಂತಾರೆ ಕಂಟೆಸ್ಟೆಂಟ್ಗಳು. ಅಂಥ ಸುದೀಪಣ್ಣ ಎದುರಿಗೆ ಈ ಥರ ಕೆಟ್ಟ ಮಾತಾಡ್ತಾರೆ ಹೊರತು. ಈಗ ನೆಕ್ಸ್ಟ್ ಸೀಸನಿಂದ ಆ್ಯಂಕರ್ ಯಾರು ಬರ್ಬೋದು? ಯಾರಾದರೂ ಬರಲಿ, ಸುದೀಪಣ್ಣ ಜಾಗ ತುಂಬಕ್ಕೆ ಯಾವೊಂದು ಕೈಲೂ ಸಾಧ್ಯ ಇಲ್ಲ ಮೇಡಮ್. ಅದಂತೂ ಹೇಳ್ಬಿಡ್ತೀನಿ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಹ್ಯಾಂಡ್ಲ್ ಮಾಡೋ ಕೆಪಾಸಿಟಿ ಇರೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬರಿಗೆ, ಸುದೀಪಣ್ಣಿಗೆ. ಆಮೇಲೆ ಒಂದು 10 ಸೀಸನ್ ಕಂಟಿನ್ಯೂಸ್ ಆಗಿ ಒಬ್ಬರೇ ಆ್ಯಂಕರಿಂಗ್ ಮಾಡಿರೋದು ಅಂದರೆ ಇಡೀ ಬಿಗ್ ಬಾಸ್ ಇತಿಹಾಸದಲ್ಲಿ ಎಲ್ಲ ಭಾಷೆಗಳು ತಗೊಂಡ್ರೆ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವ್ರೊಬ್ಬರಿಗೆ ಇರೋದು ನೇಮು. ಆ ತಾಕತ್ತಿರೋದು ಸುದೀಪ್ ಅವ್ರಿಗೆ ಮಾತ್ರ. ಸುದೀಪ್ ಅವ್ರ ಜಾಗದಲ್ಲಿ ನೀವು ಯಾರನ್ನೋ ಕರ್ಕೊಬಂದು ನಿಲ್ಲಿಸ್ಬಿಡ್ತೀನಿ ದೊಡ್ಡ ವ್ಯಕ್ತಿನ, ನೋ ವೇ. ಸುದೀಪ್ ಅಣ್ಣ ವಾಯ್ಸ್ ಇದೆಯಲ್ಲ, ಅದು ಕೇಳಿದ್ರೆ ಎಲ್ಲ ಕಂಟೆಸ್ಟೆಂಟ್ಗಳು ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡಿತಾಯಿದ್ರು. ಬಟ್ ಇವಾಗ ಹಂಗಲ್ಲ. ನೀ ಯಾರೇ ಬಾರಪ್ಪ, ನೀ ಬಂದ ಸ್ಯಾಟರ್ಡೆ ಬಾ, ನೀನು ಕೆಲಸ ಮುಗಿಸ್ಕೊ ಹೋಗಿ, ಮಿಕ್ದಾಟ ನಾವು ಆಡ್ತೀವಿ ಅಂತಾರೆ ಕಂಟೆಸ್ಟೆಂಟ್ಗಳು. ಇವಾಗ ಸುದೀಪ್ ಅಣ್ಣವರು ಅಷ್ಟು ಬೈದ್ರೂ ಇವರು ತಲೆ ಕೆಡ್ಸ್ಕೊಳ್ದೆ ಈ ಥರ ಮಾಡ್ತಾವ್ರೆ. ಇನ್ನು ಇದೇ ಜಾಗಕ್ಕೆ ಹೊಸರು ಬಂದರೆ ಬಿಡ್ತಾರೆ ಮೇಡಮ್? ದೇವ್ರಾಣೆ ಇದಾಗದೇ ಇರೋ ಕೆಲಸ. ಕನ್ನಡದಲ್ಲಿ ಬಿಗ್ ಬಾಸ್ನ ಸ್ಟಾಪ್ ಮಾಡಿಬಿಡಿ ಸುಮ್ಮನೆ. ಯಾಕೆ ಸುಮ್ಮನೆ ಹಾಳು ಮಾಡ್ಕೊತೀರಾ? ಯಾವುದೋ ಮುಂಬೈ ಟೀಮ್ ಅಂತೆ ಅವ್ರು ಹೇಳ್ದಂಗೆ ಕೇಳ್ಬೇಕಂತೆ ಕನ್ನಡಿಗರು. ಹಾಂ, ಏನು ಇವ್ರು ಹೇಳ್ದಂಗೆ ಆಟ ಆಡ್ಬೇಕಂತ ಏನಕ್ಕೆ ಬೇಕು ಇವೆಲ್ಲ? ಬೇಡ ಬಿಡ್ರಿ, ಇಂಥ ಶೋ ಬೇಡವೇ ಬೇಡ ಗುರು. ನೆಕ್ಸ್ಟ್ ಸೀಸನಿಂದ ಸುದೀಪಣ್ಣನೇ ಇಲ್ಲ ಅಂದಮೇಲೆ ಇನ್ಯಾವ ಬಿಗ್ ಬಾಸ್ ನೋಡೋಣ ನಾವು? ಬೇಡ, ಬಿಟ್ಟಾಕ್ರಿ. ಓಕೆ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ನನ್ನ ಫೇವ್ರೇಟ್ ಅಂತ ಯಾರೂ ಇಲ್ಲ ಮೇಡಮ್ ಈ ಸಲ. ನಿಜವಾಗ್ಲೂ ಹೇಳ್ಬಿಡ್ತೀನಿ ಕೇಳಿ. ಸ್ಟಾರ್ಟಿಂಗ್ ನಾನು ಅಂದ್ಕೊಂಡಿದ್ದೆ ಈ ಲಾಯರ್ ಜಗದೀಶ್ ಅವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ನಿಯತ್ತಾಗಿ ಅಂತ. ಬರ್ತಾ ಗೊತ್ತಾಯಿತು ಯಾರನ್ನೂ ನಂಬಾರ್ದಪ್ಪ. ಈಗ ಬಿಗ್ ಬಾಸ್ ಹೆಂಗೋಗುತ್ತೆ ಮೇಡಮ್? ಈ ವಾರ ನೀನು ಒಳ್ಳೇದು ಮಾಡ್ತೀಯಾ, ನಿನ್ನ ಬಗ್ಗೆ ಹೊಗಳ್ತೀನ ನಾನು, ನಿನ್ನ ಅಭಿಮಾನಿ ಆಗ್ತೀನಿ, ನಿಮ್ಗೆ ಓಟ್ ಹಾಕ್ತೀನಿ. ಅವನೇ ನೆಕ್ಸ್ಟ್ ವೀಕಲ್ಲಿ ಯಾರಿಗಾರು ಬೈದು ಅವನೇ ಎಲಿಮಿನೇಟ್ ಆಗಿರ್ತಾನೆ. ಅವಾಗ ಕೋಪ ಬರುತ್ತೆ. ಅವಾಗ ಏನು ಮಾಡ್ತೀರಾ? ಈ ಬಿಗ್ ಬಾಸ್ ಅನ್ನೋದೇ ನಾಟಕ. ಅದ್ರ ಒಳಗಡೆ ಇರ್ತಕ್ಕಂಥವ್ರು ದೊಡ್ಡ ನಾಟಕಗಾರರು ಅಲ್ಲಿ ಕಂಟೆಸ್ಟೆಂಟ್ಗಳು. ಅರ್ಥ ಮಾಡ್ಕೊಂಬಿಡ್ರಿ. ಬಿಗ್ ಬಾಸ್ ಅನ್ನೋದನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಿಸ್ರಿ. ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಬಿಗ್ ಬಾಸ್ನ ಬಿಗ್ ಬಾಸ್ ಥರ ನೋಡಿ, ಅದನ್ನ ಬಿಟ್ಟು ಇವನ್ನ ಗೆಲ್ಲಿಸ್ತೀವಿ ಅವನ್ನೇ ಗೆಲ್ಲಿಸ್ತೀವಿ, ಇವಳು ಅವ್ನಿಗೆ ಹೊಡೆದ ಅವನ ಯಾವ ಒಳಗೋ ಹೊಡಿಯಲ್ಲ. ಎಲ್ಲ ನನ್ನ ಮಕ್ಳು ಹೆಂಗೆ ಗೊತ್ತಾ ಬಿಗ್ ಬಾಸಲ್ಲಿರೋರು? ಅವರು 50 ಲಕ್ಷ ಒಂದು ಟ್ರೋಫಿಗೆಲ್ಲ ಕಾಡ್ತಾವ್ರೆ ಹೊರತು ನಿಮ್ಮ ಮನಸ್ಸುಗಳನ್ನ ಗೆಲ್ಲಕ್ಕೆ ಯಾವಳು ಆಡ್ತಾ ಇಲ್ಲ ಅಲ್ಲಿ. ಅರ್ಥ ಮಾಡ್ಕೊಂಬಿಡ್ರಿ. ನೀವು ಇಲ್ಲಿ ನಾನು ಅವ್ರ ಫ್ಯಾನು ಇವ್ರ ಫ್ಯಾನು, ನೀವು ಅವ್ರಿಗೆ ಯಾಕೆ ಬೈದ್ರಿ ಅಂತ ಕಿತ್ತಾಡೋದನ್ನ ಬಿಡ್ರಿ. ಒಂದು ಶೋ ಥರ ನೋಡಿ ಎಂಜಾಯ್ ಮಾಡಿರಿ. ಅದನ್ನು ಬಿಟ್ಟು ನನಗೆ ಅವ್ರು ಮಾಡ್ತಾರೆ ಇರೋ ಗುರು, ಅಲ್ಲಿ ಪ್ರತಿಯೊಬ್ಬರು ನಾಟಕದ ಬದುಕ್ತಾ ಇರೋದು. ಅರ್ಥ ಮಾಡ್ಕೊಂಬಿಡ್ರಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ವಿಚಾರನ ಅಲ್ಲಿ ತಗೊಂಡೋಗಿ ಹೇಳ್ತಾಳೆ, ಅಲ್ಲಿಂದ ಇಲ್ಲಿ ತಗೊಂಬಂದು ಹೇಳ್ತಾಳೆ. ಇವನು ಅಷ್ಟು ಇಲ್ಲಿದ್ದು ಅಲ್ಲಿಗೆ ತಗೊಂಡು ಹೋಗ್ತಾನೆ, ಅಲ್ಲಿಂದ ಇನ್ಯಾವ ಬದುಕೋದು ಇದ್ರೆ ನಿಯತ್ತಾಗಿರಬೇಕು. ಇಲ್ಲಾಂದರೆ ಬಿಟ್ಟಾಕ್ಬೇಕು. ಇವ್ರು ಹೋಗಿರೋದೇ ಒಂದು ಕಪ್ಪು 50 ಲಕ್ಷಕ್ಕೋಸ್ಕರ ಗುರು. ಆಯಿತಾ? ಇವರೆಲ್ಲ ನಾಟಕ ಮಾಡ್ತಾ ಇರೋರು, ಬಿಗ್ ಬಾಸ್ ಮನೆ ಒಳಗಡೆ ಇರೋರು. ಇದನ್ನ ನಾಟಕ ಥರ ನೋಡೋಣ ಆಯಿತಾ? ರಿಯಲ್ ಥರ ನೋಡಿ ಯಾರೂ ತಲೆ ಕೆಡ್ಸ್ಕೊಂಬಿಡಿ. ಓಕೆ, ಕೊಡ್ತಾ ಇರೋ ಟಾಸ್ಕ್ ಎಲ್ಲ ಚೆನ್ನಾಗಿದೆಯಾ? ಟಾಸ್ಕ್ ಅಂದ್ರಿ ಮೇಡಮ್, ಇವ್ರು ಆಡೋರೇ ಚೆನ್ನಾಗಿಲ್ಲ. ಏನು ಟಾಸ್ಕ್ ಕೊಟ್ರಿ? ಏನು ಒಂದು ಟಾಸ್ಕ್ ಕೊಟ್ಟರೆ ಇಬ್ಬರಿಗೆ ಏಟಾಯ್ತು ಅಂದು ಮಲ್ಕೋತವೆ. ಹಾಂ, ಆಯಿತಾ? ಹೋದ ಸೀಸನ್ ನೋಡಿ, ವಿನಯ್ ಅವರು, ಕಾರ್ತಿಕ್ ಅವರು, ತನೀಶ್ ಅವರು ಇನ್ನೂ ನೆನ್ಪಿಟ್ಕೋಬೇಕು. ಇನ್ನೂ 10 ಸೀಸನ್ ಬಂದರೆ ಬಿಗ್ ಬಾಸ್ ಸೀಸನ್ 10ನ ಮನ್ಸಲ್ಲಿ ಇಟ್ಕೊಂಡ್ರೆ. ಫೇವ್ರೇಟ್ ಸೀಸನ್ ಯಾವುದು? 10. ಓ ಖಂಡಿತ. ಲಾಸ್ಟ್ ಸೀಸನ್ ಏನಿತ್ತು ಮೇಡಮ್? ಹಾಂ, ಇವರು ಕಾರ್ತಿಕ್ ಮಹೇಶ್ ಅವರಾಗಿರ್ಬೋದು, ವಿನಯ್ ಅವರಾಗಿರ್ಬೋದು, ತನೀಶ್ ಅವರಾಗಿರ್ಬೋದು. ಈ ಸೀಸನ್ ಕೇಳ್ರಿ, ಯಾರು ಪಬ್ಲಿಕಲ್ಲಿ ಕೇಳ್ರಿ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ಯಾವ ಕಂಟೆಸ್ಟೆಂಟು ಗುರು, ಯಾವ ಕಿತ್ತೋದು ಕಂಟೆಸ್ಟೆಂಟ್ಗಳು. ಅದ್ರ ಬದಲು ಸುಮ್ಮನೆ ರಂಗಣ್ಣದ ಯಾವುದೋ ಪಬ್ಲಿಕ್ ಚಾನಲ್ ಹಾಕೊಂಡು ವಾರ್ತೆ ನೋಡ್ಬೋದು ಆ ಟೈಮಿಗೆ, ಇವ್ರುಗಳು ಕಿತ್ತಾಟ ನೋಡೋದಕ್ಕಿಂತ. ನೋಡಿ, ಯಾವನೂ ನೆಟ್ಗಿಲ್ಲ ಒಳಗಡೆ. ಅರ್ಥ ಮಾಡ್ಕೊಂಬಿಡ್ರಿ. ಅವರೆಲ್ಲ ಬರೀ ನಾಟಕ ಆಡ್ತಾವ್ರೆ ಹೊರತು ಸುಮ್ಮನೆ ನಾವು ತಲೆ ಕೆಡ್ಸ್ಕೊಂತೀವಿ. ದಯವಿಟ್ಟು ಬಿಗ್ ಬಾಸ್ನ ಬಿಗ್ ಬಾಸ್ ಥರ ತಗೊಳ್ರಿ ಎಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಪ್ರಸಾದ್ ಹುರಾ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಬೆಂಗಳೂರು.